ಅಣ್ಣ ಸರ್ ಇದು ಬಿಲ್ ಆಗಿಲ್ಲ ಸರ್, ಇದು ಅವ್ರ ಅಪ್ಪ ಸತ್ತೋಗ್ಬಿಟ್ಟವ್ರೆ. ಇವಾಗ ಇದು ಬಿಲ್ ಆಗಿದೆ ಸರ್, 2 ಲಕ್ಷ ಆಗೈತೆ, ಇನ್ನೂ 3 ಲಕ್ಷ ಆಗೈತೆ ಸರ್ ಮನೆಯದ. ಮನೆಯದು ಪಿ ಡಿ ಅವರೇ, ಇವ್ರ ತಂದೆಯವರು ತೀರೋಗಿದ್ದಾರೆ, 2 ಲಕ್ಷ ಬಿಲ್ ಆಗಿದೆ, 3 ಲಕ್ಷ ಆಗಿಲ್ವಂತೆ. ಒರಿಜಿನಲ್ ಬಿಟ್ಕೊಂಡಿದ್ದು ಅವು ಹೋದ ವರ್ಷ ಫ್ಲಡ್ ಸರ್, ಅದು ಫ್ಲಡ್ ಇದ್ರದ್ದಲ್ಲ, ಇದು ಪಂಚಾಯತ್ ಇದೆಲ್ಲ ರೆವಿನ್ಯೂ ಬರ್ತದೆ, ಫ್ಲಡ್ ಅಂತೆ ನೋಡಿ, ರೆವಿನ್ಯೂ ಬರ್ತದೆ ಸರ್. ನೋಡಿ ಸರ್, ರೇಷನ್ ಯಾಕಣ್ಣ ಅದೇ ಅಣ್ಣ IT ಫೈಲ್ ಮಾಡಿದ್ದೀರಾ? IT ಫೈಲ್ ಚೆಕ್ ಮಾಡಿಸ್ತೀನಿ ಅಣ್ಣ, ಚೆಕ್ ಮಾಡಿ ಸರ್ ನೋಡೋಣ. ಅದೇ IT ಫೈಲ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದಾಗ್ಬಿಡುತ್ತೆ ನೋಡೋಣ ಇರೋಣ. ನೋಡಿ ಫಾಲೋ ಅಪ್ ಮಾಡಿ ಸರ್. ನಂಬರ್ ತಗೋಣ అక్క ఇప్పుడు ఒకటి వాటర్ ఫిల్టర్ వేపిస్తాను, ఆ రూమ్ అది క్లాస్ రూమ్ హైట్ చేపించి బిల్డింగ్ అన్రి అది చేపిస్తాను ఆయన. ఇప్పుడు ಬೇರೆ ఇంకేం ప్రాబ్లం ఈ అన్నోళ్ళ ఇంటి తకే ಸ್ಮಶಾನದ್ದು ಅಣ್ಣ, ಈಗ ಅದು ಬೇಡ, ಬೇರೆ ಹುಡುಕೊಡೋದ ಹೆಂಗೆ? ಬೇರೆ ಇದೆಯಮ್ಮ ಎಲ್ಲಾದ್ರೂ? ಇದೆಯಾ ಮೇಡಮ್? ಸ್ಮಶಾನಕ್ಕೆ ಜಾಗ ಇಲ್ಲ ಪಾಪ ಅವ್ರಿಗೆ. ಮೇಡಮ್ ನೀರು ಬಂದ್ಬಿಡುತ್ತಂತ ಇರೋ ಸ್ಮಶಾನದಲ್ಲಿ ಇದೆಯಮ್ಮ ಎಲ್ಲಾದ್ರೂ ಅವೈಲೇಬಲ್? ಅಮ್ಮ ಅವೈಲೇಬಲ್ ಇದೆಯಮ್ಮ ಜಾಗ? ರಸ್ತೆ ಹೋಗಿದ ತಕ್ಷಣ ಅಲ್ಲೇ ಮಶಾಣಕ್ಕೂ ಆಗುತ್ತೆ. 2 ಎಕರೆ 4 ಕುಂಟೆ ಇದೆ ಸರ್ ಅದು. ಅದು ನಡೆದು ಗುಂಡ್ತೋಪ ಅಂತ ಅದರಲ್ಲಿದೆ ಪ್ರೆಸೆಂಟ್ ಸರ್. ಅದರಲ್ಲಿ ಕೊಡ್ಬೋದಾ ಸ್ಮಶಾನ? ಸರ್ಕಾರದಿಂದನೇ ಆಗಬೇಕು ಸರ್. ಸ್ಮಶಾನಕ್ಕೆ ಗುಣನ ಮೇಡಮ್? ಸರ್ಕಾರದ್ದೇ ಏನೇ ತೋಪಾದ್ರೂ ಸರ್ಕಾರದ ಹಂತದಿಂದನೇ ನಾವು ಕಳಿಸ್ತೀವಿ. ಅಮ್ಮ ಮೇಡಮ್ ಆಗಬೇಕು ಅಣ್ಣ. ಈಗ 2 ಎಕರೆದು ಸರ್ಕಾರದಲ್ಲಿ ಆಗ್ಬೇಕಂತೆ ಮೇಡಮ್ ಅವ್ರು, ತಹಸೀಲ್ದಾರ್ ಮೇಡಮ್ ಅವ್ರು, ಇವರು ಇವ ಸರ್ ಪ್ರಪೋಸಲ್ ಕಳಿಸ್ತಾರೆ. ನಾನು ಆದಷ್ಟು ಬೇಗ ಫಾಲೋ ಅಪ್ ಮಾಡ್ತೀನಿ. ನಾಗರಾಜಣ್ಣ, ನೀವು ಆ ಪ್ರಪೋಸಲ್ ಇಸ್ಕೊಂಡು ಗೌರ್ಮೆಂಟಲ್ಲಿ ಫಾಲೋ ಅಪ್ ಮಾಡಿ. ಅದಕ್ಕೆ ಬಸ್ಲ ಫ್ರೀನಾ? ಧರ್ಮಸ್ಥಳಂ ಫ್ರೀ, ಕೊಲ್ಲೂರು ಮೂಕಾಂಬಿಕೆ ಫ್ರೀ, ಶ್ರಾವಣ ಬೆಳಗೊಳ ಫ್ರೀ కదా. అన్ని ಬೇರೆ స్టేట్ల దేవస్థానం లీడ్స్ అన్నీ ఫ్రీ కదా. ಬೇರೆ భీమ్ వస్తుందా? భీమ్ వస్తుందా? ಅದು ಮಿಕ್ಕಿದ ದುಡ್ಡು ಬರ್ತಿದೆಯಲ್ಲ ಅಕೌಂಟ್ಗೆ ಅಕ್ಕ. ಇದಾ ಏನು ಯಾವ ಥರ ಹೇಳಕ್ಕ? ಹೌದಾ? ಅದೇ ಚರಂಡಿಗೆ ಸರ್ ಅರ್ಜಿ ಕೊಟ್ಟಿದ್ದಾರೆ. అదే చరండి ఎస్టిమేట్ చేయమని చెప్పినాడు. ಅದಕ್ಕೆ ತಾನೆ ಇವ್ರು ಅದೇ ಶಿಸ್ತೆ ಸೇರ್ಬೋದು ತಾನೆ ಸರ್. ಒಂದು ಕೆಲಸ ಮಾಡಿ, ಅದು ಬೇರೆ ಅಕ್ಕ వాళ్ళు ಎಸ್ಟಿಮೇಟ್ చేయಕ್ಕೆ వస్తారు. 20 రేపు పల్లెలు విజిట్ ఉంది, ನಾಳಿದ್ದು ಇನ್ನು ಅಡಿಷ್ನಲ್ ಎಲ್ಲಾದರೂ ಮಾಡಬೇಕು ಅಂದರೆ ನನಗೆ ಎಸ್ಟಿಮೇಷನ್ ಕೊಡಿ ಸರ್. ಹ್ಞೂನಮ್ಮ.